ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಚೆನ್ನಾಗಿದ್ದೀವಿ. ಇವನಿಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಹೊಟ್ಟೆ ನೋವಿದೆ. ಅದು ಬಿಟ್ಟರೆ ಚೆನ್ನಾಗಿದ್ದೀವಿ. ನೋಡ್ತಾ ಇರ್ಬೋದು ಹೆಂಗೆ ಆಡ್ತಿದ್ದಾನೆ ಅಂತೇಳಿ. ಹೊಟ್ಟೆ ನೋವು ಬಂದಿದೆ ಪಾಪ ಅವನಿಗೆ. ಹೊಟ್ಟೆ ನೋವು ಬಿಟ್ಟು ಬಿಟ್ಟು ನೋವು ಬರ್ತಾಯಿತ್ತು. ನೈಟೆಲ್ಲ ನಿದ್ದೆ ಮಾಡಿಲ್ಲ. ಅವನು ಎದ್ದು ಕುಂತಿದ್ದ. 1-2 ಸತಿ ನನ್ನನ್ನು ಎಬ್ಬಿಸ್ದ. ಬಿಸಿನೀರೆಲ್ಲ ಕಾಯಿಸ್ಕೊಟ್ಟು ಎಬ್ಬಿಸಿದ್ರೆ ಎದ್ದೊಳ್ತಾ ಇದ್ದೆ ನಾನು. ನಾನೇನು ಅಷ್ಟೊಂದು ಇದು ಮಾಡಿ ನಿದ್ದೆ ಮಾಡಲ್ಲ ಮೈ ಮರೆತು. ಇವ್ನಿಗೆ ಹಂಗೂ ಒಂದು ಸ್ವಲ್ಪ ಸೌಂಡ್ ಆದರೂ ಎಬ್ಬಿಸ್ತಾ ಇದ್ದೆ. ಏನಾಯಿತು ಹುಷಾರಾದ ಅಂತ ಕೇಳ್ತಾ ಇದ್ದೆ. ಹ್ಞೂ ಅಮ್ಮ ಮಲ್ಕೊ ನೀನು ಅಂತಿದ್ದ. ಸರಿ ಅಂದ್ಬಿಟ್ಟು ನಾನು ಮಲ್ಕೊತಾ ಇದ್ದೆ. ನನಗೂ ನಿದ್ದೆ ಇಲ್ಲ. ಬೆಳಗ್ಗೆ ನೈಟೆಲ್ಲನೂ ಒಂದು 4-5 ಸತಿ ಎದ್ದಿದ್ದೀನಿ ನಾನು. ಹಂಗೂ ಇವನು 2 ಸತಿ ಹೇಳ್ದ ಅಷ್ಟೇ ನನಗೆ. ಆಮೇಲೆ ಏನೂ ಇಲ್ಲ ಮಲ್ಕೊಮ್ಮ ಅಂತಿದ್ದ. ಹಾಗಾಗಿ ನಾನು ಮಲ್ಕೊಂಡೆ. ಹಂಗೊಂದು 4 ಗಂಟೆಲಿ ಎದ್ದೆ. ಸ್ವಲ್ಪ ಕೇಳಿದೆ ನಾನು, ಹೆಂಗೈತಪ್ಪ ಇವಾಗ ಅಂತೇಳಿಕ್ಕೆ, ಪರವಾಗಿಲ್ಲಮ್ಮ ನಾನು ಹುಷಾರಾಗಿದ್ದೀನಿ ನೀನು ಮಲ್ಕೊ ಅಂತೇಳಿ. ಆವಾಗ್ಲೂ ಮಲಗಿಸ್ಬಿಟ್ಟ. ಹೇಳ್ಬೇಕಂದ್ರೆ ಆವಾಗಲೂ ಈ ಹುಡುಗ ಏನೂ ಹೇಳಲಿಲ್ಲ. ಮಲ್ಕೊಂಡ್ಲಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತನೇನೋ ಏನು ಅಂತಲೇ ಹೇಳಲಿಲ್ಲ. ಹುಷಾರಾಗಿದ್ದೀನಿ ಮಲ್ಕೊ ಅಂತಿದ್ದ. ಅಮ್ಮನ 5 ಗಂಟೆಲಿ ಎಬ್ಬಿಸ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿಸ್ಬಿಟ್ಟು ವಾಶ್ರೂಮ್ಗೆ ಏನೋ ಕರ್ಕೊಂಡೋಗ್ಬಿಟ್ಟು ಬಂದಿದ್ದಾನೆ. ಅದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅವಾಗ ತಾನೇ ಮಲ್ಕೊಂಬಿಟ್ಟಿದ್ದೆ ನಾನು 4 ಗಂಟೆಲಿ. 4 ಗಂಟೆವರೆಗೂ ಒಂದು 3-4 ಸತಿ ಎದ್ದಿದ್ದೆ ನಾನು. ನನಗೇನಾಗ್ಬಿಡುತ್ತೆ ಅಂದರೆ ಸರಿಗೆ ನಿದ್ದೆ ಇಲ್ಲ ಅಂದರೆ ಮೈಗ್ರೇನ್ ಇರೋದ್ರಿಂದ ಹೆವಿ ಅರ್ಧ ತಲೆನೋವು ಬಂದುಬಿಡುತ್ತೆ. ನನಗೂ ಬೆಳಗ್ಗೆನೇ ಅರ್ಧ ತಲೆನೋವು. ಅವನು ಸ್ವಲ್ಪ ನೋಡ್ಕೋಬೇಕಾಗಿತ್ತು. ಅವನು ಎದ್ದು 1 ಅವರು ನಾನು ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸುಮ್ಮನೆ ಎದ್ದೊಳೋದು, ಮಲಿಕೊಳೋದು, ನೀರು ಕಾಯಿಸ್ಕೊಡಮ್ಮ ಅಂತ ಹೇಳೋದು, ಅದೇ ಥರನೇ ಮಾಡ್ತಾಯಿತ್ತು ಪಾಪ. ಅವನಿಗೆ ನೋವಾಗ್ತಾಯಿದೆ. ಅವ್ನು ಯಾರ ಹತ್ರ ಹೇಳ್ಕೊಬೇಕು? ನಮ್ಮ ಹತ್ರನೇ ಹೇಳ್ಕೊಬೇಕಲ್ವಾ? ಹಾಗಾಗಿ ಪಾಪ ಇಲ್ಲೂ ರೆಸ್ಟ್ ಮಾಡ್ತಾಯಿದ್ದ. ಮಾಗರಿತಿದ್ದಾನೆ. ಅವ್ನ ಮುಖ ನೋಡ್ತಾ ಇರ್ಬೋದು ನೀವು ಹೆಂಗೆ ಆಡ್ತಿದ್ದಾನೆ ಅಂತೇಳಿ. ಅವ್ನು ಏನು ಹೇಳ್ತಿದ್ದಾನೆ, ಲೈಫಲ್ಲಿ ನಾನು ಚಪಾತಿ ಎಲ್ಲ ತಿನ್ನೋಲ್ಲ ಆಯಿತಾ, ನನಗೆ ಆಗ್ತಾಯಿಲ್ಲ, ನನಗೆ ಕುರ್ಕುರೆ ಎಲ್ಲ ನಾನು ತಿನ್ನಲ್ಲ ಆಯಿತಾ ಅಂತಲೇ ಹೇಳ್ತಾ ಇದ್ದ. ನಾನು ಏನಾಗಲ್ಲ ಸುಮ್ಮನಿರು ಅಂತೇಳಿ ನಾನು ಸಮಾಧಾನ ಮಾಡ್ತಾಯಿದ್ದೆ. ಕೆಲವೊಂದು ಜಂಕ್ ಫುಡ್ ಆ ಥರ ಮಾಡಿಸುತ್ತೆ, ಸುಮ್ಮನಿರು ಅಂತೆಲ್ಲ ಹೇಳ್ತಾಯಿದ್ದೆ. ಅವ್ನು ಎತ್ತು ಮಲಿಕೊಳಕ್ಕಾಗ್ತಾಯಿಲ್ಲ. ಕುಂತ್ಕೊತಾನೆ ಮಲಿಕೊತಾನೆ ಎದ್ದೊಳ್ತಾನೆ ಇದೇ ಮಾಡ್ತಾಯಿದ್ದ ಪಾಪ ಅವನು. ನಾನು ಅದಕ್ಕೆ ಅವ್ನಿಗೆ ಹೆಂಗೆ ಕಂಫರ್ಟಬಲ್, ನಿನ್ಗೆ ಹೆಂಗೆ ಕಂಫರ್ಟಬಲ್ಲೋ ಹಂಗೆ ಮಲ್ಕೊ ನೀನು ಅಂತೆಲ್ಲ ಹೇಳ್ತಾಯಿದ್ದೆ. ಹಂಗೆ ಮಲಿಕೊಳ್ತಾ ಇದ್ದ. ಈ ಕಡೆಗೆ ತಲೆದಿಂಬಾಕು, ಆ ಕಡೆಗೆ ತಲೆದಿಂಬಾಕು ಇದೇ ಹೇಳ್ತಾ ಇದ್ದ ಅವನು. ಹಿಂಗೆ ಹೆಂಗೆ ಕಂಫರ್ಟಬಲ್ ಹಂಗೆ ಮಲಿಕೊ ಅಂತಲೇ ಹೇಳ್ತಾ ಇದ್ದೆ ನಾನು. ಆರಾಮಾಗಿ ಮಲ್ಕೋ, ಪರವಾಗಿಲ್ಲ. ಇವಾಗ ಹಿಂಗೆ ಸ್ಕೂಲ್ ರಜೆ ಆಯ್ತಲ್ವ. ಸ್ಕೂಲ್ ರಜೆ ಇದ್ದರೆ ಇವನು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋದು ಜಾಸ್ತಿ. ಯಾಕೆ ಅಂದರೆ ಮನೆ ತಾವ ಇರ್ತಾನಲ್ಲ, ಅದು ಇದು ತಿಂತಾನೆ. ಹಂಗಾಗಿ ಹೆಲ್ತ್ ಅಪ್ಸೆಟ್ ಆಗೋದು ಜಾಸ್ತಿ. ಹೇಳಿದ ಮಾತು ಕೇಳಲ್ಲ ಅವನು ಆ ಟೈಮಲ್ಲಿ. ಹಾಗಾಗಿ ಈ ಥರ ಮಾಡ್ಕೊಂಡಿದ್ದಾನೆ. ಇವನು ಎದ್ದೇ ಇಲ್ಲಲ್ಲ. ನಾನು ಎದ್ದಾಗಿಂದ ಇವನ್ನೇ ನೋಡ್ಕೊಂಡಿದ್ದಾಯಿತು. ಅಮ್ಮ ನಾನು ಕುಂತಿರೋ ತಕ್ಕನೇ ಬಂದು ಟೀ ಮಾಡಿಕೊಡ್ತು. ಟೀನ ಅಲ್ಲೇ ಕುತ್ಕೊಂಡು ಕುಡಿತಾ ಇದ್ದೀನಿ. ಇವ್ನಿಗೆ ಹಂಗೂ ಕೇಳಿದೆ, ಹಾಲೇನಾದರೂ ಕುಡಿತೀಯಾ ಅಂತನಿಕ್ಕಿಲ್ಲ, ಬೇಡ ಅಂತ ಅಂದ. ಎಳ್ನೀರೆಲ್ಲ ತರಿಸ್ಬಿಟ್ಟು ಸಕ್ಕರೆ ಎಲ್ಲ ಹಾಕಿ ಕೊಟ್ಟೆ. ಈ ಟೀ ಏನಾದರೂ ಹೊಟ್ಟೆ ನೋವು ಆಗಿದೆಯಾ ಅಂತೇಳಿ. ಹಾಗಾಗಿ ಅದನ್ನು ಕುಡ್ದ. ಸೊ ಹೊಟ್ಟೆ ನೋವು ಸ್ವಲ್ಪ ಕಮ್ಮಿ ಆಗ್ತಿತ್ತು. ಕಂಟಿನ್ಯೂಸ್ ಆಗಿ ಏನು ಇರಲಿಲ್ಲ ಹೊಟ್ಟೆ ನೋವು. ಬಿಟ್ಟು ಹೊಟ್ಟೆ ನೋವು ಬರ್ತಿತ್ತಲ್ಲ, ಹಾಗಾಗಿ ಕಮ್ಮಿ ಆಗ್ತಾಯಿತ್ತು. ಬಿಸಿನೀರು ಕುಡಿದ್ರೆ ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು. ಆಮೇಲೆ ಒಂದು 1 ಅವರ್ ಇರ್ತಿರ್ಲಿಲ್ಲ. ಆಮೇಲೆ ಮತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತಾಯಿತ್ತು ಅನಿಸುತ್ತೆ. ಮಾಗರಿತಾಯಿತ್ತು ಈ ಹುಡುಗ. ನನಗೇನು ಒಂಥರ ಬೇಜಾರಾಗ್ತಾಯಿತ್ತು. ಇವನು ಈಗೆಲ್ಲ ಇರೋನಲ್ಲ. ಇವನು ನಗ್ನಗ್ತಾ ಕ್ಯಾಶುವಲಾಗಿ ಇವ್ನು ಹೆವಿ ತೀಟೆ ಮಾಡಿಕೊಂಡೇ ಇರ್ತಾ ಇದ್ದವನಲ್ವ. ಇದ್ದಕ್ಕಿದ್ದಂಗೆ ಈ ಥರ ಆದರೆ ಎಂಥವ್ರಿಗಾದರೂ ಅಪ್ಸೆಟ್ ಆಗುತ್ತೆ. ನಮ್ಮ ಅಮ್ಮನೂ ನೈಟೆಲ್ಲ ನಿದ್ದೆ ಮಾಡಿಲ್ಲ. ಎದ್ದಿದ್ದೀನಿ. ಇವನು ಎಬ್ಬಿಸ್ದಾಗೆಲ್ಲ ಎದ್ದೊಳೋದು. ಇವನು ನನ್ನನ್ನು ಎಬ್ಬಿಸಲ್ಲ ಸಾಮಾನ್ಯವಾಗಿ, ನಮ್ಮ ಅಮ್ಮನ ಎಬ್ಬಿಸ್ತಾನೆ. ಗೊತ್ತಿಲ್ಲ ಅದೇನೋ ಅವ್ನ ಮೈಂಡ್ ಹಂಗೆ. ಮಲ್ಕೊಮ್ಮ ಅಂತ ಹೇಳೋದು, ಅಮ್ಮನ ಎಬ್ಬಿಸೋದು, ಅದೇ ಥರ ಮಾಡ್ತಾಯಿದ್ದ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇವನಿಗೆ ಸ್ವಲ್ಪ ಹೊಟ್ಟೆ ನೋವಿದೆ ಬೆಳಗ್ಗೆನೇ. ವೆಲ್ಕಮ್ ಟು ನಾನು ನನ್ನ ಮಗ ಡೈಲಿ ವ್ಲಾಗ್. ಇವತ್ತು ನೈಟು ಸರಿ ನಿದ್ದೆ ಮಾಡಿಲ್ಲ ಆಯಿತಾ. ಇವನು ಅಷ್ಟೇ, ನಾನು ಅಷ್ಟೇ, ನಮ್ಮ ಅಮ್ಮನೂ ಅಷ್ಟೇ. ಹೊಟ್ಟೆ ನೋವು ಅವನಿಗೆ. ಏನು ತಿಂದಿದ್ದಾನೋ ಏನು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹೊಟ್ಟೆ ನೋವಿದೆ, ಡೈಜೆಸ್ಟ್ ಆಗಿಲ್ಲ ಅನಿಸುತ್ತೆ. ಬಿಸಿನೀರು ಕಾಯಿಸ್ಕೊಡ್ತಾ ಇದ್ದೀವಿ. ಕಮ್ಮಿ ಆಗುತ್ತೆ ಮತ್ತೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿ ನೈಟ್ ನಿದ್ದೆ ಕೊಟ್ಟಿಲ್ಲ ಇವನು ನನಗೆ.
ಇವಾಗಲೂ ಬೇಗ ಎದ್ದಿದ್ದಾನೆ, ಹೊಟ್ಟೆ ನೋವು ಉಂತಿದ್ದಾನೆ, ಬಿಸಿನೀರು ಕುಡಿತಾ ಇದ್ದಾನೆ. ಸ್ವಲ್ಪ ಬೆಟರ್ ಅಂತ ಹೇಳ್ತಾ ಇದ್ದಾನೆ. ಹಂಗೂ ಕಮ್ಮಿ ಆಗಿಲ್ಲ ಅಂದರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು. ನಾನು ಆಲ್ ಆಫ್ ಸಡನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ. ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಏನಾದರೂ ಆಗಿರುತ್ತೆ ಅಂತೇಳಿ ಬಿಸಿನೀರೆಲ್ಲ ಕಾಯಿಸ್ಕೊಡ್ತೀನಿ. ಆದಷ್ಟು ಮನೆಯಲ್ಲಿ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ. ಅದೇ ಹೇಳ್ತಾ ಇದೆ ಇವನಿಗೆ, ನೋಡು ಇವಾಗ ಸ್ವಲ್ಪ ಹೊತ್ತು ನೋಡು, ಹಂಗೂ ಕಮ್ಮಿ ಆಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗೋಣಂತೆ ಅಂತ ಹೇಳಿ. ಇನ್ನೂ ಅಡುಗೆ ಮಾಡಬೇಕು. ತಿಂಡಿ ಮಾಡಲ್ಲ, ಇವತ್ತೊಂದೇ ಸತಿ ಅಡುಗೆ ಮಾಡಾಕ್ಬಿಡ್ತೀನಿ. ಅನ್ನ ಸಾಂಬಾರು ಮಾಡಿಬಿಡ್ತೀನಿ. ಬಿಕಾಸ್ ಇವನಿಗೆ ಬೇರೆ ಹುಷಾರಿಲ್ಲ ಅಲ್ಲ, ಸ್ವಲ್ಪ ಇವನ ಕಡೆ ಗಮನ ಕೊಡೋಣ ಅಂತ ಅಷ್ಟೇ. ಸಂಜೆ ಕೆಲಸದಿಂದ ಬಂದು ಅಡುಗೆ ಮಾಡಿಬಿಡೋಣ ಅಂತೇಳಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬೇಡ, ಬಂದು ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇವಾಗಲೇ ಅನ್ನ ಸಾಂಬಾರು ಮಾಡಿ ಇಟ್ಬಿಡೋಣ. ಮನೆ ತವೇ ಇರ್ತಾನಲ್ಲ, ತಿನ್ಕೊತಾನೆ. ಬನ್ನಿ ಅಡುಗೆ ಮಾಡೋಣ. ಇವನಿಗೂ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಟ್ಟಿದ್ದೀವಿ, ಕುಡ್ದಿದ್ದಾನೆ. ಹೆಂಗೈತೆ ಹೊಟ್ಟೆ ನೋವು? ಕಮ್ಮಿ ಆಗೈತಾ ಸ್ವಲ್ಪ? ಬೆಟರ್, ಮೊದಲಿಗಿಂತ ಬೆಟರ್ ಆಯಿತಾ? ಅಲ್ಲ, ಸ್ವಲ್ಪ ಕಮ್ಮಿ ಆಗಿದೆನಾ ಅಂತ ಕೇಳ್ತಾ ಇರೋದು. ಮೊದಲು ಜಾಸ್ತಿ ನೋಯ್ತಿತ್ತಂದಲ್ಲ, ಇವಾಗ ಸ್ವಲ್ಪ ಕಮ್ಮಿ ಆಗೈತಾ? ಕಮ್ಮಿ ಆಗಿಲ್ಲ ಅಂದರೆ ಹೇಳು ಆಯಿತಾ? ಅಷ್ಟೇ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ವ್ಯೂಸ್ ಬರ್ತಾಯಿದೆ, ಸಬ್ಸ್ಕ್ರೈಬ್ ಬರ್ತಾಯಿಲ್ಲ. ಸೊ ನೋಡ್ತೀರಲ್ಲ, ಹಂಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ತರಕಾರಿ ಹೆಚ್ಚಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನೊಂದು ಸುಧಾರಿಸಿದ್ದೆಲ್ಲ ಆಯ್ತಲ್ವಾ, ಸ್ವಲ್ಪ ಅಡುಗೆ ಕಡೆಗೂ ಫೋಕಸ್ ಮಾಡೋಣ ಅಂತ ಹೇಳಿ ಬಂದೆ. ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆಂದರೆ, ತರಕಾರಿ ಎಲ್ಲ ಇತ್ತಲ್ವ, ಮೊಳಕೆ ಕಾಳು ಸಾಂಬಾರು ನೈಟ್ ಮಾಡೋಣ, ಇವಾಗ ಪಲಾವ್ ಮಾಡಿಬಿಡೋಣ, ತರಕಾರಿ ಎಲ್ಲ ಹಾಳಾಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಇದೆಲ್ಲ ರಿವರ್ಸು, ನಾವು ಅಂದ್ಕೊಂಡಂಗೆ ಆಗಲ್ಲ. ಇವನು ಹೆಲ್ತ್ ಥರ ನೈಟ್ ಚೆನ್ನಾಗಿದ್ದ, ಮಲ್ಕೊಂಡು ಮಧ್ಯರಾತ್ರಿ ಹೊಟ್ಟೆ ನೋವು ಬಂತಲ್ಲ, ಆ ಥರ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಒಂದು. ಸೊ ಹಂಗಾಗಿ ಇವನಿಗೂ ಹೆಲ್ತ್ ಸರಿ ಇಲ್ಲ. ನಾನು ಅಡುಗೆ ಮಾಡೋ ಮೆನುನೂ ಚೇಂಜ್ ಆಯಿತು. ಇವನು ಹೇಳಿದ್ದ, ಅಮ್ಮ ಪಲಾವ್ ಮಾಡು ಅಂತ ಹೇಳಿದ. ಸರಿ ಆಯಿತು ಮಾಡ್ತೀನಪ್ಪ ಅನ್ನೋ ಅಷ್ಟೊತ್ತಲ್ಲಿ ಈ ಥರ ಆಯಿತು. ನಾನು ಬೆಳಗ್ಗೆ ಹೇಳಿದೆ ಅವನಿಗೆ, ಸಾಂಬಾರು ತಿನ್ನಬೇಡ ನೀನು, ಸ್ವಲ್ಪ ಮಜ್ಜಿಗೆ ಮಾಡಿಟ್ಟು ಹೋಗ್ತೀನಿ, ಮಜ್ಜಿಗೆ ಅನ್ನ ತಿನ್ಕೊ ಅಂತಲೂ ಹೇಳಿದ್ದೆ. ಸರಿ ಅಂತಲೂ ಅಂದ ಅವನು. ಅವನಿಗೆ ತರಕಾರಿ ಹೆಚ್ಚೋದು ಎಷ್ಟು ಇಷ್ಟ ಅಂತ ಅಂದರೆ ತುಂಬ ಇಷ್ಟ. ಹೇಳ್ಬೇಕಂದ್ರೆ ತರಕಾರಿ ಹೆಚ್ಚೋದು ಬರ್ತಾನೆ, ಅಮ್ಮ ನಾನು ತರಕಾರಿ ಹೆಚ್ಚಿಕೊಡ್ತೀನಿ, ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಇದೆಲ್ಲ ಹೆಚ್ಚಿಕೊಡ್ತೀನಿ ಅಂತ ಪಾಪ ಬರುತ್ತೆ. ಇವ್ನಿಗೆ ಹುಷಾರಿರಲಿಲ್ಲ ಅಲ್ಲ, ಆದರೂ ಬರ್ತಾಯಿದ್ದಮ್ಮ ತರಕಾರಿ ಹೆಚ್ಚಿಕೊಡ್ಲಮ್ಮ ಅಂತೇಳಿ. ನಾನು ಬೇಡ ಸುಮ್ಮನಿರು, ನಾನು ಹೆಚ್ಕೊಳ್ತೀನಿ ಅಂತೆಲ್ಲ ಹೇಳಿ ಅವನು ಸುಮ್ಮನೆ ಅಲ್ಲೇ ನಿಲ್ಲಿಸ್ಕೊಂಡು ಇಲ್ಲ ಚೇರಾಗಿ ಕುಂಡಿಸ್ಕೊಂಡು ನಾನು ಇಲ್ಲಿ ನಾನು ಕೆಲಸ ಮಾಡ್ಕೊತಾ ಇದ್ದೆ. ತರಕಾರಿ ಎಲ್ಲ ಸೋಸ್ಕೊತಾ ಇದ್ದೆ, ಸಿಪ್ಪೆ ಎಲ್ಲ ತಕ್ಕೊತಾ ಇದ್ದೆ. ನಾನೇನಂದರೆ ಈ ಹೆಚ್ಚೋದೆಲ್ಲ ಸ್ವಲ್ಪ ನನಗೂ ಹಿಂಸೆನೇ, ಅಂದರೆ ದಟ್ ಮೀನ್ಸ್ ತರಕಾರಿ ಎಲ್ಲ ಸಿಪ್ಪೆ ಸುಳಿಯೋದೆಲ್ಲ ಸ್ವಲ್ಪ ಹಿಂಸೆ ನನಗೂ ಹೇಳ್ಬೇಕಂದ್ರೆ. ಇನ್ನೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರೆ ನನಗಿನ್ನೂ ಈಸಿ. ಬಟ್ ಯಾವಾಗಲೂ ಹೆಲ್ಪ್ ಮಾಡಿಕೊಡ್ತಾನೆ. ಇವಾಗ ಅವ್ನು ಹೆಲ್ತ್ ಸರಿ ಇಲ್ಲ, ಅವನು ಹೆಲ್ತ್ ಬಗ್ಗೆನೂ ಸ್ವಲ್ಪ ಫೋಕಸ್ ಮಾಡಬೇಕಲ್ಲ, ಹಾಗಾಗಿ ನಾನು ಅವ್ನಿಗೇನು ಹೇಳ್ತಿರ್ಲಿಲ್ಲ, ನಾನು ಮಾಡ್ಕೊತೀನಿ, ರೆಸ್ಟ್ ಮಾಡಂತಲೇ ಹೇಳ್ತಾಯಿದ್ದೆ. ಸರಿ ಆಯಿತು ಅಂತಿದ್ದ, ಆದರೂ ಬರ್ತಾಯಿದ್ದ. ನಾನೊಂದು ಕಡೆಯಿಂದ ಎಲ್ಲ ಸ್ವಲ್ಪ ತರಕಾರಿ ಎಲ್ಲ ಸುಳ್ಕೊಂಡು, ಸಿಪ್ಪೆ ಎಲ್ಲ ಸುಳ್ಕೊಂಡೆ. ನೈಟೇ ನಾನು ತರಕಾರಿ ಹೆಚ್ಚು ಮಡಿಕೊಂಡ್ಬಿಡ್ತೀನಿ. ಇವಾಗ ಏನಂದರೆ ಬೆಳಗಿನ ರಜವಾಗಿರ್ತೀನಲ್ಲ ಬಿಡು, 8:30ಗಲ್ವಾ ಆರಾಮಾಗಿ ಮಾಡ್ಕೋಬೋದು ಅಂತ ಅಂದ್ಕೊತೀನಿ. ಇದೆಲ್ಲ ಅವ್ನಿಗೆ ಹೆಲ್ತ್ ಸರಿ ಇಲ್ಲದಾಗ ಈ ಥರ ಉಲ್ಟಾ ಹೊಡೆದ್ಬಿಡುತ್ತೆ. ನಾನು ಸಾಮಾನ್ಯವಾಗಿ ತರಕಾರಿ ಹೆಚ್ಚಿಬಿಟ್ಟು ತೊಳೆಯೋಕ್ಕೂ ಸಿಪ್ಪೆ ಎಲ್ಲ ಸುಳಿತೀನಲ್ವ, ಆ ಟೈಮಲ್ಲೇ ತೊಳೆದ್ಬಿಡ್ತೀನಿ ನಾನು ತರಕಾರಿನ. ಯಾಕೆಂದರೆ ಹೆಚ್ಚಿ ತೊಳಿಬಾರ್ದು ಅಂತ ಅಂತಾರೆ. ಸೊ ಹಂಗಾಗಿ ಹೆಚ್ಚಿ ನಾನೇ ಸಾಮಾನ್ಯವಾಗಿ ತೊಳೆಯೋದಕ್ಕೆ ಹೋಗೋದಿಲ್ಲ. ಇಲ್ಲೆಲ್ಲ ತರಕಾರಿ ಎಲ್ಲ ಹೆಚ್ಕೊಂಡ್ಬಿಟ್ಟೆ. ಇವನು ಇಲ್ಲಿ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದ, ಹಂಗೆ ಹಿಂಗೆ ಏನಾಯಿತು ಅಂತೆಲ್ಲ ಕೇಳ್ತಾ ಇದ್ದೆ. ಹೊಟ್ಟೆ ನೋವು ಯಾಕೆ ಬಂತು ಅಂತೆಲ್ಲ ಕೇಳ್ತಾ ಇದ್ದೆ. ಅವನು ಏನೇನೋ ಹೇಳ್ತಾ ಇದ್ದ, ಅವನು ಮರ್ತುಬಿಟ್ಟಿದ್ದಾನೆ ಏನಕ್ಕೆ ಬಂತು ಏನು ಎತ್ತ ಅಂತ. ಯಾವಾಗ ಬಂತು ಅಂದರೆ ಅವಾಗ ಬಂತು, ಇವಾಗ ಬಂತು ಅಂತ ಹೇಳ್ತಿದ್ದಾನೆ. ಸ್ವಲ್ಪ ಹೊಟ್ಟೆ ಹಿಡ್ಕೊಂಡಂಗೂ ಆಗಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಹಂಗಾಗಿ ವಾಶ್ರೂಮ್ಗೆ ಹೋಗಿಲ್ಲ ಅನಿಸುತ್ತೆ, ಆ ಥರ ಆಗುತ್ತೆ ಅಲ್ಲ, ನಾನು ಅಂದ್ಕೊಂಡೆ. ಇದು ನೋಡೋಣ, ಇವಾಗ ನೋಡೋಣ. ಆಲ್ ಆಫ್ ಸಡನ್ ನಾನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಲ್ಲ ಹೊಟ್ಟೆ ನೋವಿಗೆಲ್ಲ.
ಫಸ್ಟು ಮನೆ ಮದ್ದು ಅಂತ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡೋದು, ಎಳ್ನೀರು, ಈಟ್ ಏನಾದರೂ ಆಗಿರುತ್ತೆ. ಇವ್ನು ಈಟೇ ಹೇಳ್ಬೇಕು ಅಂದರೆ ಈಟಿನ ಮೈ ಒಂದು ಬಾಯಲ್ಲಿ ಗುಳ್ಳೆ ಆಗ್ತಾ ಇರುತ್ತೆ ಇವನಿಗೆ. ಹಂಗಾಗಿ ನಾನು ಆ ಥರ ಎಲ್ಲೋ ಆಗಿ ಹೊಟ್ಟೆ ನೋವು ಬಂದಿರುತ್ತೆ. ಸ್ವಲ್ಪ ಜಾಸ್ತಿ ನೀರು ಕುಡಿ, ಬಾಡಿ ಡಿಹೈಡ್ರೇಟ್ ಆದರೂ ಆ ಥರ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದೆ. ಸರಿ ಆಯಿತು ಅಂತ ಹೇಳ್ತಾ ಇದ್ದ. ಪಾಪ ನಾನು ಹೇಳೋದನ್ನೆಲ್ಲ ಫಾಲೋ ಮಾಡ್ತಾಯಿದ್ದಾನೆ ಮಿಡ್ ನೈಟಿಂದ. ಆದರೂ ಸ್ವಲ್ಪ ಬಿಟ್ಟು ಬಿಟ್ಟು ಹೊಟ್ಟೆ ನೋವು ಬರ್ತಾಯಿದೆ. ನಾನು ಒಂದು ಕಡೆ ಅಡುಗೆ ಮಾಡ್ಕೊಂಡು ಇವನು ಮಾತಾಡಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೆ. ನೈಟೇ ಪಾತ್ರೆ ತೊಳೆದಿದ್ರಿಂದ ಬೆಳಗ್ಗೆ ಸ್ವಲ್ಪ ಪಾತ್ರೆ ಟೆನ್ಷನ್ ಇರಲಿಲ್ಲ, ಸ್ವಲ್ಪ ಜೋಡಿಸ್ಕೊಂಡಿರಲಿಲ್ಲ ನಾನು. ಬಿಡು ಬೆಳಗ್ಗೆ ಜೋಡಿಸ್ಕೊಳ್ಳೋಣ ಅಂತ ಅದೊಂದು ಸ್ವಲ್ಪ ಹಿಂಸೆ ಆಯಿತು ನನಗೆ. ಅದು ಬಿಟ್ಟರೆ ಬೇರೆ ಎಲ್ಲ ಏನು ಕೆಲಸ ಇಲ್ಲ. ಒಂದು ಕಡೆ ಸಾಂಬಾರಿಗೆ ಕರೆಂಟ್ ಕುತ್ಕೊಂಡೆ ಕೆಲಸ ಮಾಡ್ಕೊತಾ ಇತ್ತು, ಆಗ್ತಾಯಿಲ್ಲ ಅಂತಿತ್ತು. ಅದು ಮೊನ್ನೆ ಎಲ್ಲನೂ ಅಮ್ಮನಿಗೂ ಸ್ವಲ್ಪ ಕಾಲು ಪ್ರಾಬ್ಲಮ್ ಇರೋದ್ರಿಂದ ಮಾಡ್ಕೊತಾ ಇತ್ತು. ನಾನು ಆದಷ್ಟು ಅವ್ರಿಗೆ ಕೆಲಸ ಕಮ್ಮಿ ಮಾಡೋ ಥರನೇ ಮಾಡ್ತೀನಿ. ಈ ಥರ ಚಿನ್ಮಯ್ಯ ಹೆಲ್ತ್ ಸರಿ ಇಲ್ಲದಾಗ, ನನಗೆ ಲೇಟ್ ಆದಾಗ ಸ್ವಲ್ಪ ಹೆಲ್ಪ್ ಮಾಡ್ಕೊಡೋಕೆ ಬರ್ತಾ ಇರುತ್ತೆ. ಯಾವೆಲ್ಲ ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು ಅದನ್ನ ತಂದ್ರೆ ಮತ್ತೆ ಸ್ಟಾರ್ಟ್ ಆಯಿತು. ನನಗೂ ಹೆಲ್ತ್ ಅಷ್ಟು ಸರಿ ಅಮ್ಮಂದರೆ ಹಂಗಲ್ವಾ, ಅವ್ರಿಗೆ ಎಷ್ಟೇ ನೋವಿದ್ರು ತಲೆಗೆ ಹಾಕೊಳಲ್ಲ. ನಮ್ಮ ನೋವಿನ ಬಗ್ಗೆನೇ ಅವ್ರಿಗೆ ಚಿಂತೆ. ಅವ್ಳಿಗೆ ಹುಷಾರಿಲ್ಲ ಇರೋ ಮಾಡ್ಕೊಡೋಣ ಅಂತೇಳಿ. ಅಮ್ಮಂಗೂ ಗೊತ್ತು ಅವ್ರಿಗಿಂತ ನೋವಿಲ್ಲ ನನಗೆ, ಹೆಲ್ತು ಬೆಟರ್ ಇದೆ ಅಂತ. ಆದ್ರೂ ಅವರಿಗೆ ನಮಗೆ ಹುಷಾರಿಲ್ಲದೆ ದೊಡ್ಡ ವಿಚಾರ. ನಾನು ಮಾಡ್ಕೊಡ್ತೀನಿ, ನೀನು ಮಾಡು ನಿನ್ನ ಕೆಲಸನ ಅಂತಿತ್ತು. ನಾನು ಹಂಗೂ ಬೈದಿದ್ದಕ್ಕೆ ನಿನ್ನ ಮಗ ನಿನಗೆ ಹೆಂಗೋ ನನಗೆ ನೀನು ಹಂಗೇನೆ ಕಣೆ ಮಾಡು ಅಂತ ಇತ್ತು ಕೆಲಸಗಳ್ನ. ಹಾಗಾಗಿ ಮಾಡ್ಕೊತಾ ಇದ್ದೆ. ಒಂದೇ ಡೈಲಾಗು, ನಾನು ಬಾಯಿ ಮುಚ್ಚಿಬಿಡ್ಬೇಕು ಆ ಥರ ಮಾತಾಡುತ್ತೆ ನಮ್ಮಮ್ಮ ಸಮ್ಟೈಮ್ಸು. ನಾನು ಸುಮ್ಮನಾಗ್ಬಿಟ್ಟೆ, ಜಾಸ್ತಿ ಮಾತಾಡೋಕ್ಕೇನು ಹೋಗಲಿಲ್ಲ. ಇನ್ನು ಬೈಸ್ಕೊಳೋದು ಯಾಕೆ ಅಂತ ಹೇಳಿ. ಇಲ್ಲಿ ನಾನು ಒಂದು ಕಡೆ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡೆ. ಇಲ್ಲಿ ತರಕಾರಿ ಎಲ್ಲ ತೊಳೆದಿಟ್ಕೊಂಡಿದ್ನಲ್ಲ, ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀನಿ. ತರಕಾರಿ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ ಆಯಿತಾ. ನಾನು ಫ್ರೈ ಮಾಡ್ಕೊಂಡ್ಮೇಲೆ ನಾನು ಬೇರೆ ಥರ ಸಾರು ಮಾಡೋಣ ಅಂತ ಹೇಳಿ ನಾರ್ಮಲಾಗಿ ನಾನು ಸಾಂಬಾರು ಮಾಡೋದು ತರಕಾರಿ, ಟೊಮೆಟೊ, ಬೇಳೆ ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ರುಬ್ಬಿ ಒಗ್ಗರಣೆ ಹಾಕ್ಕೊತೀನಿ. ಇವಾಗ ಆ ಥರ ಮಾಡ್ತಾಯಿಲ್ಲ. ಒಗ್ಗರಣೆಗೆ ಡೈರೆಕ್ಟಾಗಿ ಹಸಿ ತರಕಾರಿನ ಹೆಚ್ಚಿಬಿಟ್ಟು ತೊಳೆದ್ಬಿಟ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ಫ್ರೈ ಮಾಡ್ಕೊಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಈ ಕಡೆ ನಾನು ಗ್ಯಾಸ್ ಹಚ್ಚಿದ್ದು, ಒಂದು ಸತಿ ಗ್ಯಾಸ್ ಹಚ್ಬಿಟ್ರೆ ನಾನು ಅಡುಗೆ ಆಗೋವರೆಗೂ ಆರ್ಸೋಕ್ಕೆ ಹೋಗಲ್ಲ. ಇಲ್ಲೂ ಅಷ್ಟೇನೆ, ಒಂದು ಕಡೆ ಅಕ್ಕಿ ತೊಳೆದು ಅಕ್ಕಿ ಇಟ್ಕೊಂಬಿಟ್ರೆ ಬೇಗ ಆಗುತ್ತೆ ಅಲ್ಲ ಕೆಲಸ ಅಂತೇಳಿ ಮಲ್ಟಿ ಟಾಸ್ಕಿಂಗ್ ನಡೀತಾ ಇದೆ ಇಲ್ಲಿ. ಒಂದು ಕಡೆ ಅಡುಗೆ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಸಣ್ಣ ಪುಟ್ಟ ಈ ಕಡೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಪುಟ್ಟ ಮಾಡ್ಕೊಳ್ತಾ ಇದ್ದೀನಿ ನಿಂತ್ಕೊಂಡೇನೆ. ಅದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಮ್ಮ ಸ್ಕಿಲ್ ತೋರಿಸ್ಬೇಕಲ್ಲ ಅವಾಗವಾಗ, ಆ ಥರ ಮಾಡ್ಕೊತಾ ಇದ್ದೀನಿ ಮನೆ ಕೆಲಸಗಳೆಲ್ಲನೂ. ಕಡೆ ತರಕಾರಿನೂ ಫ್ರೈ ಆಗ್ತಿದೆ, ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ನಾನು ಬೇಗ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ಕೊತೀನಿ. ಹೇಳ್ಬೇಕಂದ್ರೆ ನಾನು ಫ್ರೀ ಆಗಬೇಕಲ್ವ, ನಾನು ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಲ್ವ. ಯಾವಾಗಲೂ ಅಡುಗೆ ಮನೆ, ಹೊರಗಡೆ ಕೆಲಸ, ಮನೆ ಕೆಲಸ ಅಂತಲೇ ಇದ್ದರೆ ಆಗಲ್ಲ ಅಲ್ಲ ಅಂತ ಹೇಳಿ ಬೇಗ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಏನಂದರೆ ಕೆಲವರು ಕುಕ್ಕರ್ಗೆ ಅಕ್ಕಿ ಇಡುವಾಗ ಇಂಚಲ್ಲಿ ನೀರು ಹಾಕ್ತಾರೆ ಆಯಿತಾ. ಬೆರಳಿಂದು ಇಂಚಲ್ಲಿ 1 ಇಂಚು 2 ಇಂಚು ಈ ಥರ ನೀರು ಹಾಕ್ತಾರೆ. ನನಗೆ ಆ ಥರ ಹಾಕೋಕ್ಕೆ ದೇವ್ರಾಣೆ ಬರೋಲ್ಲ ನನಗೆ. ಹಾಗಾಗಿ ಒಂದು ಮೆಷರ್ಮೆಂಟ್ ಕಪ್ ಥರ ಮಡಿಕೊಬಿಟ್ಟಿದ್ದೀನಿ. ಒಂದು ಪಾವು ಅಕ್ಕಿ ಹಾಕಿದ್ರೆ ಇದರಲ್ಲಿ 1 ಪಾವು ಲೋಟ ನೀರು ಹಾಕಿದ್ರೆ ಸರಿ ಹೋಗುತ್ತೆ. ಸೊ ಆ ಥರ ಮೆಷರ್ಮೆಂಟ್ ಮಡಿಕೊಬಿಟ್ಟಿದ್ದೀನಿ ನಾನು. ಅದು ಸ್ವಲ್ಪ ಈಸಿ ಅನಿಸುತ್ತೆ, ಅನ್ನ ಉಡುಡಿಯಾಗಿ ಬರುತ್ತೆ. ಹಾಗಾಗಿ ನಾನು ಅದೇ ಹೇಳಿದ್ನಲ್ಲ ನಾನು, ನನಗೆ ಯಾವ್ದು ಈಸಿ ಅನಿಸುತ್ತೋ ಅದೇ ಥರನೇ ನಾನು ಮಾಡೋದು. ಮನೆ ಜನಕ್ಕೆ ಅಡುಗೆ ಇಷ್ಟ ಆಗಬೇಕು, ನನಗೂ ಈಸಿಯಾಗಿರಬೇಕು, ಆ ಮೆಥಡಲ್ಲೇ ನಾನು ಅಡುಗೆನ ಪ್ರಿಪೇರ್ ಮಾಡೋದು. ಇಲ್ಲೂ ಅದೇ ಮಾಡ್ತಾ ಇದ್ದೀನಿ. ಬೇಗ ಮಲ್ಟಿ ಟಾಸ್ಕಿಂಗ್ ನಡೀತಾ ಇದೆ ಒಟ್ಟಿನಲ್ಲಿ. ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ.
ಅಷ್ಟೊತ್ತಿಗೆ ಇವನು ಬರ್ತಾಯಿದ್ದ, ಅದು ಇದು ಅಂತ ಹೇಳ್ತಾಯಿದ್ದ. ಇವನು ಮಾತಾಡಿಸ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೆ. ಏನಂದರೆ ಸ್ಕೂಲಿಂದ ಇನ್ನೂ ಹೋಮ್ವರ್ಕ್ ಕಳಿಸಿಲ್ಲ ಇವನಿಗೆ, ಸಮ್ಮರ್ ಹಾಲಿಡೇಸ್ದು. ಅದು ಸ್ವಲ್ಪ ಚೆಕ್ ಮಾಡ್ತಾಯಿದ್ದ. ಲಾಸ್ಟ್ ಮೂಮೆಂಟಲ್ಲಿ ಕಳಿಸಿದ್ರೆ ಬರೆಯೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಚೆಕ್ ಮಾಡ್ಕೊತಾ ಇದ್ದ. ನನಗೂ ಕೆಲ್ಸಕ್ಕೆ ಲೇಟ್ ಆಯಿತು, ಹೊರಡೋಣ ಅಂತ ರೆಡಿ ಆಗಬೇಕು. ಇವನಿಗೆ ಹುಷಾರಿರಲಿಲ್ಲ ಆಯಿತಾ, ಹೊಟ್ಟೆ ನೋವು ಅಂತಿದ್ದ. ಸರಿ ಆಯಿತು ಅಂದ್ಬಿಟ್ಟು ಬೆಳಗ್ಗೆ ಬಿಸಿನೀರೆಲ್ಲ ಕಾಯಿಸ್ಕೊಟ್ಟಿದ್ದೆ ನಾನು. ಬಿಸಿನೀರೆಲ್ಲ ಕಾಯಿಸ್ಕೊಟ್ಟಿದ್ದೆ, ಸ್ವಲ್ಪ ಬೆಟರು, ಹುಷಾರಾಗಿದ್ದೀನಿ ಅಂತ ಅಂದ. ಸರಿ ಆಯಿತು ಹೆಂಗೋ ಹುಷಾರಾಗವನೆಲ್ಲ ಅಂದ್ಬಿಟ್ಟು ಹೊರಟೋದ್ವಿ ನಾವು ಕೆಲಸಕ್ಕೆ. ಇವನು ಮನೇಲಿ ಒಬ್ಬನೇ ಇದ್ದಾನೆ. ಅಪ್ಪ ಇರುವಾಗಲೂ ಹುಷಾರಾಗೇ ಇದ್ದಾನೆ. ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ 3 ಗಂಟೆಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಟ್ಟೈತೆ. ಹತ್ಕೊಂಡು ಫೋನ್ ಮಾಡಿದೆ ನನಗೆ ಅಲ್ಲಿಗೆ ಕಂಪ್ನಿತಕ್ಕೆ. 3 ಗಂಟೆ ಒಂದು 3 ಗಂಟೆಯಿಂದ 4 ಗಂಟೆ ತನಕ ನೋಡಿದ್ದಾನೆ, ನೀರೆಲ್ಲ ಕುಡ್ದಿದ್ದಾನೆ, ಕಮ್ಮಿ ಆಗಿಲ್ಲ. ಫೋನ್ ಮಾಡ್ತಾನೆ. ನಾನು ನೋಡಿದ್ರೆ 4:15 ಅನಿಸುತ್ತೆ. ನಮ್ಮ ಕಾಂಟ್ರಾಕ್ಟರ್ ಹೇಳಿದ್ರು ನನಗೆ, ಮನೆಯಿಂದ ಫೋನ್ ಬಂದಿದೆ ಕಣಮ್ಮ, ನಿನ್ನ ಮಗ ಹತ್ಕೊಂಡು ಫೋನ್ ಮಾಡಿದ್ದಾನೆ, ಬಾರಮ್ಮ ಅಂತೇಳಿ. ನಾನು 1 ಗಂಟೆ 1:15 ಕಾಲ್ ಮಾಡಿದ್ದೆ ಅವನಿಗೆ. ಇವನೇನಂದ, ಹುಷಾರಾಗಿದ್ದೀನಿ ಅಮ್ಮ, ಹೊಟ್ಟೆ ನೋವು ಕಮ್ಮಿ ಆಗಿದೆ ಅಂತ ಅಂದ. ಸೊ ಏನಾಗ್ಬಿಟ್ಟೈತೆ ಇವನಿಗೆ, ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನನಗೆ. ಒಂದೊಂದ್ಸತಿ ಇಮ್ಮಿಡಿಯೇಟ್ ಹೊಟ್ಟೆ ನೋವು ಬರುತ್ತೆ, ಒಂದೊಂದ್ಸತಿ ಈ ಥರ ಅಂತೂ ಹೊಟ್ಟೆ ನೋವು ಅಂತ ಅವನು ಹೇಳಿದ್ದೇ ಇಲ್ಲ. ಅವನು ಇವಾಗಲೇ ಹೊಟ್ಟೆ ನೋವು ಹೊಂದಿದ್ದು. ಸರಿ ಯಾಕೆ ರಿಸ್ಕ್ ತೊಗೊಳೋದು ಬೇಡ ಅಲ್ಲ ಅಂದ್ಬಿಟ್ಟು ಬಂದೆ ಹಾಸ್ಪಿಟಲಿಗೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಮನೆಗೆ ಬರೋಣ ಅಂತ ಬಂದರೆ, ಅಮ್ಮನ ಫ್ಯಾಕ್ಟ್ರಿ ತಗೋಗಿ ಮನೆಗೆ ಕೀಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಲ್ಲಿ ಆಗಲೇ 5:30 ಆಗ್ಬಿಟ್ಟೈತೆ. ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಬರಬೇಕಲ್ಲ, 5:30 ಆಗ್ಬಿಟ್ಟಿದೆ. ನೋಡಿದ್ರೆ ಮನೇಲಿ ಬಿದ್ದು ಅದಾಡ್ತಿದ್ದಾನೆ, ಹೊಟ್ಟೆ ನೋವು ತಡ್ಕೊಳಕ್ಕಾಗ್ದಲೆ. ಆ ಥರ ಸಡನ್ನಾಗಿ ಆಗಿಬಿಟ್ರೆ ಏನು ಮಾಡೋದು? ಒಂಥರ ಮಾತಾಡೋಕ್ಕೆ ಆಗಲ್ಲ. ಇಮಿಡಿಯೇಟ್ ಹೊಟ್ಟೆ ನೋವು ಅಂತ ಅಂದಾಗ ನನಗೆ ಫುಲ್ ಶಾಕು. ಅವನಿಗೆ ಸಾಮಾನ್ಯವಾಗಿ ಹೊಟ್ಟೆ ನೋವು ಬರೋದೇ ರೇರು. ಅವನಿಗೆ ಹುಷಾರು ತಪ್ಪೋದು ತುಂಬ ರೇರು ಹೇಳ್ಬೇಕಂದ್ರೆ. ಇಮಿಡಿಯೇಟಾಗಿ ಹಂಗಾಗೋಯ್ತು. ನಾನೇನು ಅಂದ್ಕೊಂಡೆ, ಮೇ ಬಿ ಜೀರ್ಣ ಈ ಥರ ಎಲ್ಲ ಆಗಿರಲ್ಲ, ಊಟ ಮಾಡಿರ್ತಾನೆ, ಚಪಾತಿ ತಿಂದಿದ್ದ, ಸೊ ಇವೆಲ್ಲ ತಿಂದಿದ್ದಲ್ಲ, ಜೀರ್ಣ ಆಗಿರಲ್ಲ ಬಿಡು ಅಂತ ನಾನು ಬಿಸಿನೀರು ಕಾಯಿಸ್ಕೊಡೋದೆಲ್ಲ ಮಾಡ್ತೀನಿ. ಇಮಿಡಿಯೇಟ್ ನಾನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಲ್ಲ. ಆ ಥರ ಮಾಡಿದೆ, ಆದರೂ ಕಮ್ಮಿ ಆಗಿಲ್ಲ. ಕಮ್ಮಿ ಆಯಿತು, ಮತ್ತೆ ಅದೇ ಥರನೇ ಆಗಕ್ಕೆ ಸ್ಟಾರ್ಟ್ ಆಯಿತು. ಹುಷಾರಾಗಿದ್ದಾನೆ ಅಂದ್ಬಿಟ್ಟು ನಾವು ಕೆಲ್ಸಕ್ಕೆ ಹೋದ್ಮೇಲೆ ಈ ಥರ ಆಯಿತು. ಅಪ್ಪ ಇದ್ದಾರೆ 3 ಗಂಟೆ ತನಕ, ಅವಾಗ ಏನಾಗಿಲ್ಲ, ಇವನು ಆರಾಮಾಗಿದ್ದಾನೆ ಆಟ ಆಡಿಕೊಂಡು. ಅಪ್ಪ ಹೊಲ್ತಕ್ಕೆ ಹೋದ್ಮೇಲೆ ಹೊಟ್ಟೆ ನೋವು ಜಾಸ್ತಿ ಆಗಿದೆ. ಅಪ್ಪಂತ ಫೋನ್ ಇಲ್ಲ. ಅವನಿಗೆ ಫಸ್ಟ್ ನೆನಪಾಗಿದೆ, ನಾವು ಪಾಪ ಫೋನ್ ಮಾಡ್ದ, ಮಲ್ಕೊಂಡಿದ್ದಾನೆ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಕರ್ಕೊಂಡು ಬಂದೆ. ಅವರು ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಅಂತಿದ್ದಾನೆ. ನೋಡ್ಬೇಕು ಯಾಕೆ ಈ ಥರ ಆಯಿತು ಅಂತ. ನನಗಂತೂ ಕೈಕಾಲೇ ಆಡಲಿಲ್ಲ ಹೇಳ್ಬೇಕಂದ್ರೆ. ಅವನು ಸಾಮಾನ್ಯವಾಗಿ ಹುಷಾರಿಲ್ಲ ಅಂತೆಲ್ಲ ನನಗೆ ಫೋನ್ ಮಾಡಲ್ಲ ನನ್ನ ಕಂಪ್ನಿಗೆ. ಏನಪ್ಪ ಬಿಸಿನೀರು ಏನಾದರೂ ಕಾಯಿಸ್ಕೊಡ್ಲಾ? ಮತ್ತು ಇನ್ನೇನು ಬೇಕು? ಅವ್ನು ಫೋನೇ ಮಾಡಲ್ಲ ಆಯಿತಾ, ನನಗೆ ಹುಷಾರಿಲ್ಲ ಅಂತ, ನಾನು ಗಾಬರಿ ಆಗ್ತೀನಿ ಅಂತ ಅವ್ನು ಫೋನೇ ಮಾಡಲ್ಲ. ಇನ್ನೂ ಒಂದು ಏನಂದರೆ, ಅವನು ಏನೇ ನೋವಿದ್ರೂ ನಮ್ಮ ಹತ್ರನೇ ಹೇಳ್ಕೋಬೇಕು. ಹಂಗಾಗಿ ಅವ್ನು ಯಾರ ಹತ್ರನೂ ಏನು ಹೇಳೋದು ಇಲ್ಲ. ಅವನು ಹೇಳ್ಬೇಕಂದ್ರೆ ಅದು ಒಂದು ಅವ್ನ ಮೈಂಡು. ಹಂಗಾಗಿ ಇಮಿಡಿಯೇಟ್ ಫೋನ್ ಮಾಡ್ದ. ಬೇಜಾರಾಯಿತು ನನಗೇನೆ. ಮನೇಲಿ ಯಾರಾದರೂ ಇದ್ದಿದ್ರೆ, ಅಲ್ಲಿಂದ ನಾನು ಬರೋವರೆಗೂ ಅವ್ನು ನೋವು ತಡ್ಕೊಂಡಲ್ಲ, ಅದು ಬೇಜಾರಾಯಿತು. ಏನನ್ಸುತ್ತೆ ಅಂದರೆ, ಈ ಟೈಮಲ್ಲಿ ಹಾಸ್ಪಿಟ್ಲಿಗೆ ತೋರ್ಸೋಕ್ಕಾದರೂ ಯಾರಾದರೂ ಒಬ್ಬರು ಮನೇಲಿ ಇರಬೇಕು. ಈ ಥರ ಎಮರ್ಜೆನ್ಸಿ ಈ ಥರ ಆಗಿಬಿಟ್ರೆ ಏನು ಮಾಡೋದು? ಇವಾಗ ನಮ್ಮ ಕಂಪ್ನಿಗೆ ಕಾಂಟ್ರಾಕ್ಟ್ರ್ ಇದ್ದರೂ ಫೋನ್ ಮಾಡಿಕೊಟ್ರು ಓಕೆ. ಇಫ್ ಇನ್ ಕೇಸ್ ಅವರು ಏನಾದರೂ ಮನೆಗೆ ಹೋಗಿದ್ದೇನೋ, ಈ ಥರ ಫೋನಲ್ಲಿ ಮಾತಾಡೋ ಥರ ಆಪ್ಷನ್ನೇ ಇಲ್ಲ ಅಂತ ಅಂದಿದ್ರೆ ನಾನೇನು ಮಾಡಬೇಕಾಗಿತ್ತು? ನನ್ನ ಮಗ ಯಾರಿಗೆ ಕಾಲ್ ಮಾಡಬೇಕಾಗಿತ್ತು? ಒಂದು ನಿಮಿಷಕ್ಕೆ ಇವೆಲ್ಲ ಮನಸ್ಸಿಗೆ ಬಂದುಬಿಡುತ್ತೆ. ನಾನು ಗಾಡಿ ಓಡಿಸುವಾಗ ನನಗೆ ಬೆಳಗಿಂದನೇ ಏನೋ ಒಂಥರ ಅನ್ನಿಸ್ತಾ ಇತ್ತು, ಗಾಬರಿ ಥರ. ಯಾವುದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಕೆಲಸ ಮಾಡ್ತಾಯಿದ್ದೆ, ಬಟ್ ಇಂಟ್ರೆಸ್ಟಿಂಗಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಅದು ಒಂದು ಮನೇಲಿ ಏನಾಗೈತೋ, ಮಗ ಹುಷಾರಾದ್ನೋ, ಹೊಟ್ಟೆ ನೋವು ಕಮ್ಮಿ ಆಯಿತು ಅಂತ ನನಗೆ ಬೇರೆ ಆಪ್ಷನ್ ಇರಲ್ಲ, ಹೋಗಲೇಬೇಕು ಕೆಲಸಕ್ಕೆ.
ಆ ಥರ ಒಂದು ಪರಿಸ್ಥಿತಿಗಳು ಸಖತ್ ಬೇಜಾರು ಮಾಡ್ತು ಇವತ್ತಂತೂ ನನಗೆ. ನಾನು ಯಾವತ್ತೂ ಈ ಥರ ಅವನು ಹುಷಾರಿಲ್ಲ ಅಂತ ಕಾಲ್ ಮಾಡಿದ ತಕ್ಷಣ ಈ ಥರ ನಾನು ಯಾವತ್ತೂ ಬಂದಿರಲಿಲ್ಲ ನಾನು. ಇವಾಗಲೇ ಫಸ್ಟ್ ಟೈಮು ಈ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇದು. ಬಂದು ನಿಮಿಷ ಇಲ್ಲಿ ಮಲ್ಕೊಂಡಿದ್ದಾನೆ ಆಯಿತಾ, ಈ ತಲ್ದಿ ಮೇಲೆ ಮಲ್ಕೊಂಡಿದ್ದಾನೆ. ಇಲ್ಲಿ ನೀರಿದೆ, ಎಲ್ಲ ಆಟ ಸಾಮಾನೆಲ್ಲ ಚಲಾಪಿಲ್ಲಿ, ಮನೆ ತುಂಬ ಚಲಾಪಿಲ್ಲಿ ಆಗ್ಬಿಟ್ಟೈತೆ. ಹೆಂಗೆ ಅರ್ಟಾಯಿತು ಅಂದರೆ ನನಗೆ ಹತ್ಬಿಟ್ಟೆ ನಾನು ಹೇಳ್ಬೇಕಂದ್ರೆ, ಆ ಥರ ಆಗೋಯ್ತು. ಆ ಥರ ಎಲ್ಲ ಸಡನ್ನಾಗಾದ್ರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಒಂದೊಂದ್ಸತಿ. ನನಗೆ ಇವನೇ ಎಲ್ಲ ಆಯಿತಾ, ಇವ್ನಿಗೊಂದು ಸ್ವಲ್ಪ ಹುಷಾರು ತಪ್ಪರು ನನಗೆ ಆಗಲ್ಲ. ನನಗೆ ಹುಷಾರಿಲ್ಲ ಅಂದರೂ ನಾನು ಏನೋ ಒಂದು ಮಾಡಿಬಿಡ್ತೀನಿ. ಬಟ್ ಮಕ್ಕಳಲ್ವಾ, ಏನು ಗೊತ್ತಾಗುತ್ತೆ ಅವಕ್ಕೆ, ಇವೆಲ್ಲ ತಲೆಗೆ ಬರುತ್ತೆ. ನನಗೆ ಡ್ರೈವ್ ಮಾಡುವಾಗಂತೂ ನನಗಿವೆಲ್ಲ ನಿಜ ತಲೆಗೆ ಬಂತು. ನಾನು ಇಲ್ಲಿ ಮಾತಾಡೋದಷ್ಟೇ ಅಲ್ಲ, ಬೆಳಗಿಂದ ನನಗೇನಕ್ಕೂ ಆರಾಮಿರಲಿಲ್ಲ, ಕೆಲಸ ಮಾಡೋಕ್ಕೂ ನೇರ್ಪಾಗಿ ಊಟ ಮಾಡಲಿಲ್ಲ, ತಿಂಡಿ ಮಾಡಲಿಲ್ಲ, ಆ ಥರ ಆಗೋಯ್ತು ನನಗೆ. ನೋಡಬೇಕು, ಇವಾಗ ಹೋಗಿ ಬಂದಿದ್ದೀನಿ ಇಲ್ಲೇ ಹಾಸ್ಪಿಟಲ್ಗೆ. ನಾನು ಇಷ್ಟೊತ್ತಲ್ಲಿ ಹಾಸ್ಪಿಟಲ್ ಇರುತ್ತೋ ಇಲ್ವೋ, ಓಪನ್ ಆಗಿರುತ್ತೋ ಅಂದ್ಕೊಂಡೆ ಹೋದೆ. ಮಸ್ಕಲಲ್ಲಿ ಇಲ್ಲ ಅಂದರೆ ಹೊನ್ನೂಡ್ಕೆಗೆ ಹೋಗೋಣ ಅಂದ್ಕೊಂಡು ಹೋದೆ. ನೋಡೋಣ ಅಂದ್ಕೊಂಡೆ ಹೋದೆ ನಾನು. ಹೊನ್ನೂಡ್ಕೆಯಲ್ಲಿ ಡಾಕ್ಟ್ರ್ ಇದ್ದರು, ಬಂದಿರೋ ಡಾಕ್ಟ್ರು. ಅವ್ರಿಗೆ ತೋರಿಸ್ಕೊಂಡು ಬಂದೆ, ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾನೆ ಇವಾಗ ಪ್ರೆಸೆಂಟ್. ಇವಾಗ ಬಂದು ಒಂದು 15 to 20 ಮಿನಿಟ್ಸ್ ಆಗಿದೆ ಅಷ್ಟೇ. ಮಲ್ಕೊಂಡಿದ್ದಾನೆ, ರೆಸ್ಟ್ ಮಾಡ್ತಿದ್ದಾನೆ. ಅವರು ಅದೇ ಹೇಳಿದ್ದು, ಇವನಿಗೆ ಸ್ವಲ್ಪ ಜೀರ್ಣಕ್ರಿಯೆ ಸ್ವಲ್ಪ ಬೇಗ ಜೀರ್ಣ ಆಗಲ್ಲ. ಗಟ್ಟಿ ಪದಾರ್ಥಗಳೆಲ್ಲ ತಿಂದರೆ, ಗೋಬಿ, ಬೇಕ್ರಿ ಐಟಮು ಎಲ್ಲ ತಿನ್ಸಿದ್ರೆ ಸ್ವಲ್ಪ ಡೈಜೆಸ್ಟ್ ಆಗಲ್ಲ. ಬಟ್ ಈ ಮಕ್ಕಳು ಕೇಳಬೇಕಲ್ಲ, ಅದೇ ಬೇಕು ಅಂತ ಹಠ ಮಾಡ್ತಾನೆ. ಭಯ ಆಗುತ್ತೆ ನನಗೇನೆ. ಬೆಟರ್, ಇವಾಗ ಸ್ವಲ್ಪ ಹುಷಾರಾಗ್ತಾ ಇದ್ದಾನೆ ಅನಿಸುತ್ತೆ. ಹೊಟ್ಟೆ ನೋವಾಯ್ತಪ್ಪ, ಕಮ್ಮಿ ಆಗ್ತಾಯ್ತಾ? ಹೊಟ್ಟೆ ನೋವು ಹಂಗೆ ಆಯ್ತಾ? ನೋಡೋಣ. ಹಾಸ್ಪಿಟಲ್ಗೆ ಇಂಜೆಕ್ಷನ್ ಹಾಕ್ಸಿದ್ದೀನಿ, ಸಿರಪ್ ಎಲ್ಲ ಕೊಟ್ಟಿದ್ದಾರೆ. ನೋಡೋಣ, ಸಿರಪ್ ಎಲ್ಲ ಹಾಕ್ತೀನಿ. ಹಾಗೂ ಏನಾದರೂ ಹೊಟ್ಟೆ ನೋವು ಕಮ್ಮಿ ಆಗಿಲ್ಲ ಅಂದರೆ ಸ್ಕ್ಯಾನಿಂಗ್ ಬರ್ಕೊಡ್ತೀವಿ ಅಂತ ಹೇಳಿದ್ರು ಡಾಕ್ಟ್ರು. ಸರಿ ಆಯಿತು ಅಂದ್ಬಿಟ್ಟು ಬಂದಿದ್ದೀನಿ. ನೋಡೋಣ, ಇವತ್ತು ಚೆಕ್ ಮಾಡ್ತೀನಿ, ಏನಾದಿದ್ರೆ ಸ್ಕ್ಯಾನಿಂಗ್ ಮಾಡಿಸ್ತೀನಿ. ರಾತ್ರಿನೂ ನಿದ್ದೆ ಇಲ್ಲ ಹೇಳ್ಬೇಕಂದ್ರೆ, ಇವನಿಗೆ ಹುಷಾರಿರಲಿಲ್ಲ ಅಲ್ಲ, ನಿದ್ದೆ ಇಲ್ಲ ಕಣಪ್ಪ. ಪರವಾಗಿಲ್ಲ, ಹುಷಾರಾಗವನು. ಸರಿ ಆಯಿತು. ಹೇಳಬೇಕು ಅಂದರೆ ಇವತ್ತು ಅಮ್ಮನ ಫ್ಯಾಕ್ಟ್ರಿ ತಗ ಬೇರೆ ಹೋದೆ. ಅಮ್ಮನ ಫೋನು ಬೇರೆ ಪ್ರಾಬ್ಲಮ್ ಐತೆ ಆಯಿತಾ. ನಾರ್ಮಲ್ ಕಾಲ್ ಮಾಡಿದ್ರು ವೀಡಿಯೋ ಕಾಲ್ ಬರುತ್ತೆ. ಆ ಫೋನು ನಮಗೆ ನಾರ್ಮಲ್ ಕಾಲ್ ಮಾಡ್ತಾ ಇದ್ದಾನೆ ಇವನು, ಅದು ವೀಡಿಯೋ ಕಾಲ್ ಬರ್ತೈತೆ. ಆ ಕಂಪ್ನಿಯವರು ಏನಕ್ಕೆ ವೀಡಿಯೋ ಮಾಡ್ತಿದ್ದೀರಾ ಅಂತ ಬಂದವ್ರೆ. ನನ್ನ ಟೆನ್ಷನ್ ನನಗೆ, ಅವರು ಒಂದಿದು ಅವ್ರಿಗೆ ಒಂಥರ ಇವತ್ತು ಕಸಿ ಬಿಸಿ ಹೇಳಬೇಕು ಅಂದರೆ. ಬೆಳಗ್ಗೆನೂ ಹಂಗೆ ಆಯಿತು, ಕೆಲಸದವು ಹಂಗೆ ಆಯ್ತು. ಕೆಲಸದವು ಆರಾಮಾಗಿತ್ತು, ನನಗೆ ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಆಬ್ಸೆಂಟು. ನನಗೆ ಆಗಲೇ ಇಲ್ಲ. ಇವ್ನಿಗೆ ಹುಷಾರಿಲ್ಲ ಅಂತಂದರೆ ಬೆಳಗ್ಗೆನೇ ಮನೆಗೆ ಬಂದುಬಿಡೋಣ ರಿಟರ್ನು ಅಂತ ಕಂಪ್ನಿ ತಕ್ಕ ಹೋದಾಗಲೇ ಅನ್ನಿಸ್ಬಿಡ್ತು ಮನೆಗೆ ಬರೋಣ ಅಂತ. ಏನೋ ಒಂದು ಬಂಡ ಧೈರ್ಯದಲ್ಲಿ ಮಾಡಿದೆ. ಏನು ಹೇಳಬೇಕು. ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡ್ತೀನಿ ಅವನಿಗೆ. ಬಿಸಿನೀರು ಕಾಯಿಸ್ಕೊಡಿ ಅಂತ ಹೇಳಿದ್ದಾರೆ, ಬಿಸಿನೀರು ಕಾಯಿಸ್ಕೊಡ್ತೀನಿ. ನೋಡೋಣ. ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದ, ಮಲಗೋದು ಎಬ್ಬಿಸ್ಬಿಟ್ಟು ಸ್ವಲ್ಪ ಊಟ ಮಾಡಿಸೋಣ ಅಂತೇಳಿ ಮಾಡಿಸ್ದೆ. ಆಮೇಲೆ ಮ್ಯಾಸ್ ಯೂಶಲ್ ಸ್ವಲ್ಪ ಮಲ್ಕೊಳ್ತೀನಿ ಅಂತಿದ್ದ. ಇಲ್ಲ, ಸ್ವಲ್ಪ ಸಿರಪ್ ಹಾಕ್ಬಿಡ್ತೀನಿ ಇರು, ಆಮೇಲೆ ನೀನು ಮಲ್ಕೊಂಡಿವಂತೆ ಅಂತೇಳಿ ಸಿರಪ್ ಹಾಕಿಸ್ದೆ. ಸ್ವಲ್ಪ ಊಟ ಮಾಡಿಸಿದ್ದೆ ನಾನು. ಒಂದು 6:30 ಊಟ ಮಾಡಿಸ್ದೆ. ಸ್ವಲ್ಪ ಸಿರಪ್ ಹಾಕ್ತಾಯಿದ್ದೆ. ನಾನೇನು ಮಾಡಿದ್ದೀನಿ ಅಂದರೆ, ನಮ್ಮ ಕಂಪ್ನೀಲಿ ಒಂದು ಹುಡುಗಿ ನನಗೆ ಅವಳು ಗಾಡಿ ಕೀ ಎಲ್ಲ ಕೊಟ್ಟಿದ್ಲು, ಅಕ್ಕ ಮಡಿಕೊಂಡಿರು ಅಂತೇಳಿ ಲಾಕರಲ್ಲಿ ಮಡಿಕೊ ಅಂತ. ನಾನು ಇವನಿಗೆ ಫೋನ್ ಮಾಡಿದ್ರಲ್ಲ,
ಫೋನ್ ಮಾಡಿದ್ದಕ್ಕೆ ಹುಡುಗಿ ಪಾಪ ಗಾಡಿ ಕೀ ಫೋನ್ ಎಲ್ಲ ನಾನೇ ತಂದುಬಿಟ್ಟಿದ್ದೀನಿ ಹೇಳ್ಬೇಕಂದ್ರೆ. ಸಾರಿ, ಗಾಡಿ ಕೀ ನಾನು ತಂದಿದ್ದೀನಿ, ಗಾಡಿ ಡಿಕ್ಕಿ ಒಳಗೆ ಹುಡುಗಿ ಫೋನ್ ಇಟ್ಟಿದೆ ತಂದುಬಿಟ್ಟಿದ್ದೀನಿ. ಆವಾಗ ಫೋನ್ ಮಾಡ್ತು ನನಗೆ, ಅಕ್ಕ ಕೀ ತಗೊಂಡೋಗ್ಬಿಟ್ಟಿದ್ಯಾ ಅಂತ. ನನಗೆ ಇವನು ಗಾಬರಿನಲ್ಲಿ ಆ ಹುಡುಗಿ ಗಾಡಿ ಕೀನೂ ನಾನು ಮರ್ತುಬಿಟ್ಟಿದ್ದೀನಿ. ಐ ಆಮ್ ಸಾರಿ. ನಾನು ಹೋಗಿದ ತಕ್ಷಣ ಸಾರಿ ಕೇಳಬೇಕು ಅವಳಿಗೆ. ನನಗೆ ಬೇಜಾರಾಯಿತು, ಆ ಹುಡುಗಿ ಎಂಟ್ರಲ್ಲಿ ಹೋಗುತ್ತೋ ಅಂತ ಅನ್ನಿಸ್ತು. ಹಂಗಾಗಿ ಇಲ್ಲಿ ಎಲ್ಲ ಸಿರಪ್ ಕುಡಿಸಿದೆ. ಹಂಗಾಗಿ ಮಲಿಕೊಳ್ತಾ ಇದ್ದ. ಸ್ವಲ್ಪ ಹೊತ್ತು ಆಟ ಆಡ್ದೆ ಆಯಿತಾ, ಆಮೇಲೆ ಮಲ್ಕೊಂಡ. ಇಲ್ಲಿ ನನ್ನ ತಂಗಿ ಮಗ ಬೇರೆ ಬಂದ, ಆಟ ಆಡ್ತೀನಿ ಅಂತೇಳಿ ಅವನ ಹತ್ರನೂ ಆಟ ಆಡೋಕ್ಕೆ ಹೋಗಲಿಲ್ಲ. ಇವ್ನು ಮುನ್ಸ್ಕೊಂಡು ಹೋದ ನಮ್ಮ ಚಿಕ್ಕವನು, ಇಲ್ಲ ನಾನು ಹೋಗ್ತೀನಿ ಅಂತೇಳಿ. ನಾನು ಸ್ವಲ್ಪ ಮನೆಗೆಲ್ಲ ತೊಗೊಂಬಂದಿದ್ದೆ, ಅವ್ನ ಮೆಡಿಸನ್ನು, ಮತ್ತು ನನಗೂ ಎಲ್ಲ ಸ್ವಲ್ಪ ಬೇಕಿತ್ತು. ಅಮ್ಮನೂ ಮಾತ್ರೆ ಎಲ್ಲ ಹೇಳಿತ್ತು. ನಾನು ತಿಂಗ್ಳಿಗೆ ಏನು ಬೇಕಾಗುತ್ತೋ ನಾನೆಲ್ಲ ತಂದುಬಿಡ್ತೀನಿ. ಇಲ್ಲಿ ಎಲ್ಲ ತಂದು ಮಡಿಕೊಂಡಿದ್ದೀನಿ. ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನೆಲ್ಲನೂ. ಪದೇ ಪದೇ ಮೆಡಿಕಲ್ಗೆಲ್ಲ ಹೋಗೋ ಥರ ಮಾಡ್ಕೊಳಲ್ಲ. ಇಲ್ಲಿ ಎಲ್ಲ ಎತ್ತಿಟ್ಕೊಂಡೆ. ಏನಂದರೆ ಮಲ್ಕೊಂಡಿದ್ದಾನೆ ಚೆನ್ನಾಗಿ ಆಯಿತಾ. ಊಟ ಆಯಿತು ಒಂದುವೆ, ಮಲ್ಕೊಂಡಿದ್ದಾನೆ, ಪರವಾಗಿಲ್ಲ, ಇವಾಗ ಹುಷಾರಾಗಿದ್ದಾನೆ. ಮಲ್ಕೊತೀನಿ ಅಂತ ಅಂದ, ಮಲ್ಕೊಂಡಿದ್ದಾನೆ. ನೋಡಬೇಕು ನೈಟು ಹೊಟ್ಟೆನೋ ಹೆಂಗಿರುತ್ತೆ ಅಂತೇಳಿ. ಸ್ವಲ್ಪ ಮನೆ ಕೆಲಸ ಎಲ್ಲ ಹಂಗೆ ಉಳ್ಕೊಬಿಟ್ಟೈತೆ, ಮಾಡ್ಕೋಬೇಕು ಇವಾಗ. ಹಾಗಾಗಿ ವ್ಲಾಗ್ನ ಎಂಡ್ ಮಾಡೋಣ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೊತ್ತಿಲ್ಲ ಯಾಕೆ ಅಂತ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ 2 ವಿಡಿಯೋ ಡಿಲೀಟ್ ಆಯಿತು. ಇನ್ನು ಕಾಪಿ ರೈಟಿಂಗು ಅದೇನು ಅನ್ನೋದು ಅಷ್ಟು ಗೊತ್ತಾಗಿಲ್ಲ. ನೋಡಬೇಕು. ಬಾಯ್.